ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ವರುಣ್. ಇವತ್ತು ಎಲ್ಲಿಗೆ ಹೋಗ್ತೇನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಒಂದು ಸ್ಪೆಷಲ್ ಆಗಿರೋಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಹೇಗಿರುತ್ತೆ ಜರ್ನಿ ಅಂತೇಳಿ ಹೋಗ್ತಾ ಹೇಳ್ತೀನಿ. ಇವತ್ತು ನಾವು ಹೋಗ್ತಿರೋಂಥ ಸ್ಥಳ ನಿಮಗೆ ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ. ಅದೇ ತಿರುವಣ್ಣಾಮಲೈ ಅಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ. ಈ ಒಂದು ವಿಡಿಯೋ ಅರುಣಾಚಲೇಶ್ವರ ಟೆಂಪಲ್ ಕುರಿತಾಗಿರುತ್ತೆ. ಅದರ ಗಿರಿವಲಂ ಪ್ರದಕ್ಷಿಣೆ ಮತ್ತು ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಸ್ಥಳದ ಮಹತ್ವವನ್ನು ತಿಳಿಸ್ಕೊಡೋದ್ರ ಬಗ್ಗೆ ಇರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆಲ್ರಿಗೂ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಬೆಂಗಳೂರಿನ ಸೆಟ್ಲೈಟ್ ಬಸ್ ಸ್ಟ್ಯಾಂಡಿಂದ ಬಸ್ಸಸ್ಗಳು ಸ್ಟಾರ್ಟ್ ಆಗುತ್ತೆ. 5 ಗಂಟೆಗಳ ಜರ್ನಿ ಆದಮೇಲೆ ತಿರುವಣ್ಣಾಮಲೈಗೆ ಬಂದು ತಲುಪಿದ್ವಿ. ಅರುಣಾಚಲೇಶ್ವರ ಟೆಂಪಲ್ಗೆ ನಾನು ಬಂದು ತಲುಪಿದಾಗ ರಾತ್ರಿ 9:30 ಆಗಿತ್ತು. ಬಸ್ ಸ್ಟ್ಯಾಂಡ್ನಿಂದ 500 ಮೀಟರ್ಸ್ ಅಷ್ಟೇ ದೂರ ಇರತಕ್ಕಂಥದ್ದು. ನಾನು ಬರ್ತಾ ಆನ್ ದ ವೇನೆ ರೂಮ್ ಬುಕ್ ಮಾಡಿದ್ರಿಂದ ರೂಮಿಗೆ ಹೋಗಿ ನನ್ನ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಬರೋಣ ಅಂಥೇಳಿ ರೂಮಿಗೆ ಬಂದೆ. ಏನಾದರೂ ಹೋಗಿ ತಿನ್ಕೋಬರೋಣ. ಬೆಳಗ್ಗೆ 4 ಗಂಟೆಗೆ ಎದ್ದು ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ದೇವಸ್ಥಾನದ ಕಡೆ ಹೊರಟೆ. ಶ್ರೀ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಅಷ್ಟಲಿಂಗಗಳ ಕುರಿತು ಅನೇಕ ಕಥೆಗಳಿವೆ. ಶ್ರೀ ಅರುಣಾಚಲೇಶ್ವರ ದೇವಾಲಯ ಮತ್ತು ಅಷ್ಟಲಿಂಗಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಗಿರಿ ಪ್ರದಕ್ಷಿಣೆ ಮಾಡುವ ಮೊದಲು ರಾಜಗೋಪುರದ ಮುಂದೆ ಬಂದು ಅರುಣಾಚಲೇಶ್ವರ ಶಿವನಿಗೆ ನಮಸ್ಕರಿಸಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಲು ಶುರು ಮಾಡುತ್ತೇವೆ. ಇತಿಹಾಸದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ದೊಡ್ಡ ದೇವರು ಅನ್ನೋ ವಾದ ನಡೆಯುತ್ತಿತ್ತಂತೆ. ಆ ಸಮಯದಲ್ಲಿ ಶಿವ ಒಂದು ಅನಂತ ಅಗ್ನಿಸ್ತಂಭ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾರೆ. ಆ ಸ್ತಂಭಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ವಿಷ್ಣು ಕೆಳಗೆ ಹೋಗಿ ಹುಡುಕಿದರಂತೆ, ಬ್ರಹ್ಮದೇವರು ಮೇಲೆ ಹೋಗಿ ಹುಡುಕಿದರಂತೆ, ಆದರೆ ಯಾರಿಗೂ ಅಂತ್ಯ ಸಿಗಲಿಲ್ಲವಂತೆ. ಇದರಿಂದ ಶಿವ ತೋರಿಸಿದ್ದು ಅವರು ಅನಂತ, ಅವರು ಪರಮಾತ್ಮ ಅಂತ. ಫ್ರೆಂಡ್ಸ್, ಇಲ್ಲಿ ಲೋಕಲೇಟ್ಸ್ನ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾವ ಲಿಂಗಮ್ ಯಾವ ಕಡೆ ಬರುತ್ತೆ ಅಂತೇಳಿ. ಇಲ್ಲಾಂದರೆ ಕನ್ಫ್ಯೂಸ್ ಆಗಿ ಸುಮ್ಮನೆ ಇಲ್ಲೇ ಸುತ್ತರಿತಾ ಇರ್ತೀವಿ. ನಾನು ಕೇಳಿದೆ, ಅವ್ರು ಹೇಳಿದ್ರು ಲೆಫ್ಟ್ ಸೈಡ್ಗೆ ಯಮಲಿಂಗಂ, ರೈಟ್ ಸೈಡಿಗೆ ಮಾತ್ರ ಒಂದು ಅಗ್ನಿಲಿಂಗಂ ಬರುತ್ತೆ, ಇನ್ನೆಲ್ಲ ಲಿಂಗಗಳು ಲೆಫ್ಟ್ ಸೈಡ್ಗೆ ಬರುತ್ತೆ. ಸೊ ಬನ್ನಿ, ಒಂದೊಂದೇ ದರ್ಶನ ಮಾಡ್ಕೊಂಡು ಬರೋಣ, ನಿಮಗೂ ಕೂಡ ತೋರಿಸ್ತೀನಿ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಪಂಚಭೂತ ಲಿಂಗಗಳಲ್ಲಿ ಇದು ಅಗ್ನಿ ತತ್ವದ ಪ್ರತೀಕ. ಇಲ್ಲಿ ದರ್ಶನ ಮಾಡಿದರೆ ಪಾಪಗಳು ಕರಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬರೇಗಾಲಿನಲ್ಲಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯನ್ನು ಮಾಡುವಾಗ ಅಷ್ಟಲಿಂಗಗಳನ್ನು ಕಾಣುತ್ತೇವೆ. 8 ದಿಕ್ಕುಗಳಲ್ಲಿ 8 ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇವುಗಳ ಮಹತ್ವವನ್ನು ಒಂದರ ನಂತರ ಒಂದನ್ನು ತಿಳಿಯುತ್ತಾ ಬರೋಣ. ಮೊದಲನೆಯದು ಇಂದ್ರಲಿಂಗ, ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ. ಪುರಾಣಗಳಲ್ಲಿ ಹೇಳುವಂತೆ ಇಂದ್ರನು ತನ್ನ ಅಹಂಕಾರದಿಂದ ಪಾಪ ಮಾಡಿದ್ದನು. ಆ ಪಾಪದಿಂದ ಮುಕ್ತಿಯಾಗಲು ಅವನು ಅರುಣಾಚಲೇಶ್ವರ ದೇವಸ್ಥಾನದ ಬಳಿ ತಪಸ್ಸು ಮಾಡಿದನು. ಶಿವನು ಪ್ರಸನ್ನನಾಗಿ ಇಂದ್ರನಿಗೆ ಕ್ಷಮೆ ನೀಡಿದನು. ಇದರ ಅರ್ಥ ಅಹಂಕಾರ ತೊರೆದವನಿಗೆ ಯಶಸ್ಸು ಸಿಗುತ್ತದೆ. ಎರಡನೆಯದು ಅಗ್ನಿಲಿಂಗ, ಆಗ್ನೇಯ ದಿಕ್ಕು. ಅಗ್ನಿದೇವ ತನ್ನ ಶಕ್ತಿಯ ಪ್ರತೀಕ. ಒಂದು ಕಾಲದಲ್ಲಿ ಅಗ್ನಿದೇವನು ಎಲ್ಲವನ್ನ ದಹಿಸುವ ಶಕ್ತಿ ಹೊಂದಿದ್ದರೂ ತನ್ನ ನಿಯಂತ್ರಣ ಕಳೆದುಕೊಂಡನು. ಅವನು ಇಲ್ಲಿ ಶಿವನನ್ನು ಆರಾಧಿಸಿದನು. ಶಿವನು ಅವನಿಗೆ ಶುದ್ಧ ಶಕ್ತಿ ನೀಡಿದನು. ಇದರ ಅರ್ಥ ನಮ್ಮೊಳಗಿನ ಕೆಟ್ಟದ್ದನ್ನು ಸುಡಿಸಿ ಶುದ್ಧತೆಯನ್ನು ತರುತ್ತದೆ. ದಾರಿಯಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ನೀವು ನೋಡಬಹುದು. ಸುಂದರವಾದಂತಹ ನವಿಲು, ಜಿಂಕೆಗಳು, ಅನೇಕ ಚಿಕ್ಕ ಪುಟ್ಟ ದೇವಾಲಯಗಳು ಕೂಡ ಈ ಗಿರಿ ಪ್ರದಕ್ಷಿಣೆಯ ದಾರಿಯಲ್ಲಿ ಕಾಣಸಿಗುತ್ತವೆ. ಅಣ್ಣಾಮಲೈ ಬೆಟ್ಟ ಒಂದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಜಿಂಕೆಗಳನ್ನು ಕೂಡ ನಾವು ಕಾಣಬಹುದು. ಆದರೆ ಒಂದು ದುಃಖದ ಸಂಗತಿ ಏನಂದರೆ, ನೋಡಿ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ಗಳು, ಪೇಪರ್ಸ್ಗಳು, ಬಾಕ್ಸಸ್ಗಳನ್ನ ನೋಡ್ತಾಯಿದ್ದೀವಿ. ಸೊ ಅಲ್ಲಿ ಹೋದಂತಹ ಜನ ಅದಕ್ಕೆ ಆಹಾರವನ್ನು ಕೊಡೋವಂಥ ಇದರಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ಮರೆತು ಅಲ್ಲೇ ಬಿಟ್ಟು ಬರ್ತಿದ್ದಾರೆ. ಸೊ ದಯಮಾಡಿ ಅವುಗಳಿಗೆ ಆಹಾರವನ್ನು ಕೊಡೋದಿದ್ರೆ ಹಸಿ ತರಕಾರಿಗಳನ್ನ ಕೊಡಿ, ಯಾವುದೇ ರೀತಿ ಪ್ಲಾಸ್ಟಿಕ್ಗಳನ್ನ ಉಪಯೋಗಿಸ್ಬೇಡಿ.
ಆದಿ ಅಣ್ಣಾಮಲೈ ಅವರ ದೇವಸ್ಥಾನ. ಇದು ಅರುಣಾಚಲೇಶ್ವರ ದೇವಸ್ಥಾನಕ್ಕಿಂತಲೂ ಪುರಾತನವಾದಂತಹ ಮತ್ತು ಮೂಲ ದೇವಸ್ಥಾನ. ಇದು ಶ್ರೀ ಉಣ್ಣಾಮಲೈ ಅಮ್ಮನವರ ದೇವಸ್ಥಾನ. ಇದು ಅಮ್ಮನವರ ಮೂಲ ಮತ್ತು ಪ್ರಾಚೀನ ದೇವಾಲಯ. ಗಿರಿ ಪ್ರದಕ್ಷಿಣೆಯ ಸಮಯದಲ್ಲಿ ಅಷ್ಟಲಿಂಗಗಳ ಜೊತೆಗೆ ಅನೇಕ ಸಹಸ್ರ ದೇವಾಲಯಗಳನ್ನು ಮತ್ತು ದೇವರುಗಳನ್ನು ನೋಡಬಹುದು. ಅದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವೂ ಕೂಡ ಒಂದು. ಇದು ಗಿರಿ ಪ್ರದಕ್ಷಿಣೆಯ ಮ್ಯಾಪು. ಮೊದಲು ಇಂದ್ರಲಿಂಗಂನಿಂದ ಸ್ಟಾರ್ಟ್ ಮಾಡಿ ನಾವು ಈಗ 4 ಲಿಂಗಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ 8 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಇದೆ. ಇದು ರುದ್ರಾಕ್ಷಿಯ ಒಂದು ಮರ. ಗಿರಿ ಪ್ರದಕ್ಷಿಣೆಯಲ್ಲಿ ಸೂರ್ಯಲಿಂಗ ಮತ್ತು ಚಂದ್ರಲಿಂಗಗಳ ದೇವಾಲಯಗಳು ನಮಗೆ ಕಾಣಸಿಗುತ್ತವೆ. ಸೂರ್ಯಲಿಂಗ ಮತ್ತು ಚಂದ್ರಲಿಂಗ ಅಷ್ಟಲಿಂಗಗಳಿಗೆ ಸೇರಿರದಿದ್ದರೂ ಸೂರ್ಯ ಮತ್ತು ಚಂದ್ರನನ್ನು ಪೂಜಿಸುವುದರಿಂದ ಶಕ್ತಿ ಮತ್ತು ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ. ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಕುಡಿಯೋದಕ್ಕೆ ನೀರು ಮತ್ತು ಪಾನೀಯಗಳು, ಲಘು ಉಪಹಾರಗಳು ಮತ್ತು ವಾಶ್ರೂಮ್ಸ್ಗಳು ದಾರಿಯುದ್ದಕ್ಕೂ ಲಭ್ಯ ಇರುತ್ತದೆ. ಒಂದಿನೂ ಸ್ಲಿಪ್ಪರ್ ಹಾಕ್ದಲ್ಲೇ ನಡೆದ ಅಭ್ಯಾಸ ಇಲ್ದಿರೋಂತಹ ನಾವುಗಳು 14 ಕಿಲೋಮೀಟ್ರ್ ಬರಿಗಾಲಿನಲ್ಲಿ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಅಷ್ಟು ಈಸಿ ಇರೋದಿಲ್ಲ. ಸೊ ನನ್ನ ಕಾಲಿಗೂ 17 ಕಿಲೋಮೀಟ್ರ್ ನಡೆದ ತಕ್ಷಣ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಲ್ಲೇ ರೆಸ್ಟ್ ಮಾಡ್ತಾ ಶಿವನ ಜಪ ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಫೂಟ್ ಮಸಾಜ್ ಇದ್ದಿದ್ದರಿಂದ ಬರೀ 50 ರೂಪಾಯಿ 20 ರೂಪಾಯಿಗೆ 10 ಮಿನಿಟ್ಸ್ ಮಸಾಜ್ನ ಮಾಡಿಸ್ಕೊಳೋದ್ರಿಂದ ಇನ್ನು ಸ್ವಲ್ಪ ಹೊತ್ತು ನಡೆಯೋದಕ್ಕೆ ಒಂದು ಶಕ್ತಿ ಸಿಗುತ್ತೆ. ಸೊ ನಂತರನೇ ಅಲ್ಲಿ ಒಬ್ಬರು ಅಜ್ಜಿ ಕೂಡ ಮಸಾಜ್ ಮಾಡಿಸ್ಕೊತಿದ್ರು. ನನಗೆ ಅವ್ರ ಭಾಷೆ ಬರಲ್ಲ, ಅವ್ರಿಗೆ ನಮ್ಮ ಭಾಷೆ ಬರಲ್ಲ. ಆದರೂ ಈ ಒಂದು ಎಮೋಷನ್ಸು ಮತ್ತು ಫೀಲಿಂಗ್ಸ್ ಅಂತಾರಲ್ಲ, ಅದಕ್ಕೆ ಯಾವುದೇ ಭಾಷೆ ಇಲ್ಲ ಅಂತಾರಲ್ಲ, ಅದು ನಿಜ. ಅಪ್ಪ ಅಂದರೆ ಆಕಾಶ ಅಂತಾರೆ, ಸುಮ್ಮನೆ ಅಲ್ಲ. ನೋಡಿ, ಆ ಮಗುನ ತನ್ನ ಭುಜದ ಮೇಲೆ ಕೂರಿಸ್ಕೊಂಡು ಇಡೀ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅಂದರೆ ಅಷ್ಟು ಈಸಿ ಇಲ್ಲ. ದಾರಿಯಲ್ಲಿ ಅನೇಕ ಆಧ್ಯಾತ್ಮಿಕ ಕೇಂದ್ರಗಳನ್ನು ನೋಡಬಹುದು. ವಾಯುಲಿಂಗ ವಾಯುವ್ಯ ದಿಕ್ಕಿನಲ್ಲಿದೆ. ಗಾಳಿಯ ದೇವರು ವಾಯು. ವಾಯು ಎಲ್ಲೆಡೆ ಸಂಚರಿಸುತ್ತಿದ್ದರೂ ಸ್ಥಿರತೆ ಇರಲಿಲ್ಲ. ಶಿವನು ಒಂದು ದಿಕ್ಕನ್ನು ತೋರಿಸಿದನು. ಸೊ ವಾಯುವನ್ನು ಪೂಜಿಸುವುದರಿಂದ ಬೆಳವಣಿಗೆ ಮತ್ತು ಸ್ಥಿರತೆ ಸಿಗುತ್ತದೆ. ಚಂದ್ರಲಿಂಗಂ. ಸೂರ್ಯ ಬೆಳಕು ಕೊಟ್ಟರೆ ಚಂದ್ರ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತಾನೆ. ಇಲ್ಲಿ ಇಷ್ಟು ಜನ ಏನಕ್ಕೆ ಸೇರಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ಒಂದು ಕಿಂಡಿ ಇದೆ, ಅದು ಮೋಕ್ಷ ಕಿಂಡಿ ಮಾರ್ಗ. ಸೊ ಇಲ್ಲಿ ಮೋಕ್ಷವನ್ನು ಪಡೆಯೋದಕ್ಕೆ ಜನನ, ಸಾವು ಮತ್ತು ಜನನ, ಈ ಒಂದು ಬಂಧನದಿಂದ ಮುಕ್ತಿಯಾಗಿ ಮೋಕ್ಷವನ್ನು ಪಡೆಯೋದಕ್ಕೆ ಈ ಒಂದು ಕಿಂಡಿಯನ್ನು ದಾಟಿದ್ರೆ ಸಾಕಂತೆ. ಸೊ ನಾನು ಕೂಡ ಆ ಒಂದು ಮೋಕ್ಷನ ಪಡೆಯೋಣ ಅಂತೇಳಿ ಈ ಒಂದು ಕಿಂಡಿಯಿಂದ ಹೊರಗೆ ಬಂದೆ. ನಿರುತಲಿಂಗ ಅಂಧಕಾರ ಮತ್ತು ನಾಶದ ಸಂಕೇತ. ಕುಬೇರಲಿಂಗ ಸಂಪತ್ತಿನ ಸಂಕೇತ. ನಾವು ಕೊನೆಯದಾಗಿ ಈಶಾನ್ಯ ಲಿಂಗದ ಹತ್ತಿರ ಬಂದಿದ್ದೇವೆ. ಈಶಾನ್ಯ ಲಿಂಗ. ಇಲ್ಲಿ ನೀವು ಶಿವನನ್ನು ಹುಡುಕೋದಿಲ್ಲ, ಶಿವನನ್ನು ಅನುಭವಿಸುತ್ತೀರಾ. ಶಿವನಿಗೆ ಹತ್ತಿರವಾದಂತಹ ಒಂದು ಲಿಂಗ. ಸ್ವಲ್ಪ ನೆತ್ತಿ ಮೇಲೆ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತು ರಾಜಗೋಪುರದ ಹತ್ತಿರ ಬಂದು ನನ್ನ ಗಿರಿ ಪ್ರದಕ್ಷಿಣೆಯನ್ನು ಕಂಪ್ಲೀಟ್ ಮಾಡಿದಾಗ ನನಗಾದಂತಹ ಖುಷಿ ಅಷ್ಟಿಷ್ಟಲ್ಲ. ಆ ರಾಜಗೋಪುರದ ಮುಂದೆ ನಿಂತು ಶಿವನನ್ನು ಅಪ್ಪಿಕೊಂಡಷ್ಟೇ ಸಂತೋಷ ಆಗುತ್ತೆ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಒಮ್ಮೆ ಇಲ್ಲಿಗೆ ಬಂದು ನೋಡಿ, ಅರುಣಾಚಲೇಶ್ವರ ದೇವರ ದರ್ಶನವನ್ನು ಮಾಡಿ, ಅಷ್ಟಲಿಂಗಗಳ ಪ್ರದಕ್ಷಿಣೆ ಮಾಡಿ, ಮನಸ್ಸು ಹಗುರ ಆಗುತ್ತೆ, ಜೀವನ ಹೊಸದಾಗಿ ಶುರುವಾಗುತ್ತೆ. ಓಂ ನಮಃ ಶಿವಾಯ. ಅರುಣಾಚಲ ಶಿವ, ಅರುಣಾಚಲ ಶಿವ.